ನಮಸ್ಕಾರ. ವೆಲ್ಕಮ್ ಟು ಎಕ್ಸ್‌ಪ್ರೆಸ್ ಡಾಕ್ಟರ್. ಹಾಯ್, ಮೈಸೆಲ್ಫ್ ಡಾಕ್ಟರ್ ಭಾಗ್ಯಲಕ್ಷ್ಮಿ ಫೌಜ್ದಾರ್. ನಾನು ಬಾಯಿರೋಗ ತಜ್ಞೆ ಮತ್ತು ಇಂಪ್ಲಾಂಟಾಲಜಿಸ್ಟ್. ಇವತ್ತು ತುಂಬಾ ಇಂಪಾರ್ಟೆಂಟ್ ದಿನ ನಮಗೆ. ಆಸ್ ಅ ವಿಮೆನ್, ಐ ಫೀಲ್ ಪ್ರೌಡ್ ಟು ಬಿ ಪಾರ್ಟ್ ಆಫ್ ದಿಸ್ ವರ್ಲ್ಡ್. ಟುಡೇ ಈಸ್ ವಿಶ್ವ ಮಹಿಳಾ ದಿನಾಚರಣೆ. ಇವತ್ತು ನಮ್ಮ ಮಹಿಳಾ ಬಂಧುಗಳಿಗೆ ನಾ ಕೆಲವೊಂದು ಮಹತ್ವದ ಟಿಪ್ಸ್ ಅನ್ನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಓರಲ್ ಸ್ಕ್ರೀನಿಂಗ್ ಎಷ್ಟು ಇಂಪಾರ್ಟೆಂಟ್ ಮಹಿಳೆಯರ ಲೈಫಲ್ಲಿ ಅಂದ್ರೆ, ಮಹಿಳೆ ಆರೋಗ್ಯ, ಓರಲ್ ಕ್ಯಾವಿಟಿ ಏನಿದೆ, ಎವ್ರಿ ಹಂತದಲ್ಲಿನೂ ನಮ್ಮ ಬಾಯಿಯಲ್ಲಿ ಕೆಲವೊಂದು ವೇರಿಯೇಷನ್ಸ್ ಕಾಣ್ತಿರ್ತದೆ. ಫಾರ್ ಎಕ್ಸಾಂಪಲ್, ಪ್ಯೂಬರ್ಟಿ ಇರಬಹುದು, ದಟ್ ಇಸ್ ಟೀನೇಜ್, ಪ್ರೆಗ್ನೆನ್ಸಿ, ಮೆನೋಪಾಸ್. ಇದಕ್ಕೆಲ್ಲ ರೀಸನ್ ವೇರಿಯೇಷನ್ ಇಂದ ಹಾರ್ಮೋನ್ಸ್. ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಬಾಯಿಯ ಆರೋಗ್ಯ ತಪಾಸಣೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಈಗ ನಮ್ಗೆ ವಸಡಿನ ರೋಗ ಇದೆ, ಗಮ್ ಇಶ್ಯೂ ಇದೆ ಅಂದ್ರೆ ಗಮ್ ಇಂದ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಟೀತ್ ಅಲ್ಲಿ ಡಿಕೆ ಇದೆ, ಓಕೆ, ವಿಸ್ಡಮ್ ಟೂತ್ ಇರಪ್ಟ್ ಆಗ್ತಾ ಇದೆ, ಬರ್ತಾ ಇದೆ. ಮುಂದೆ ಪ್ರೆಗ್ನೆನ್ಸಿ ಆದ್ಮೇಲೆ ಇಷ್ಟು ಹಾರ್ಮೋನಲ್ ವೇರಿಯೇಷನ್ ಆಗ್ತದಂದ್ರೆ ನಮ್ ಗಮ್ ಡಿಸೀಸ್ ಇದ್ದಿದ್ದು ಮತ್ತೆ ಎಗ್ರವೇಟ್ ಆಗಿ ಸಿವಿಯರ್ ಆಗ್ತದೆ. ಟೂತ್ ಏಕ್ ಇನ್ನೂ ಜಾಸ್ತಿ ಕಾಣ್ತದೆ. ಓಕೆ, ವಿಸ್ಡಮ್ ಟೂತ್ ಊತ ಬರ್ತದೆ. ಅವಾಗ ಎಲ್ಲ ಪ್ರೆಗ್ನೆನ್ಸಿ ಇಟ್ ಸೆಲ್ಫ್ ಇಸ್ ಒನ್ ಆಫ್ ದ ಇಮೋಷನಲ್ ಸಿಚುಯೇಷನ್ ಫಾರ್ ಎಂಟೈರ್ ಫ್ಯಾಮಿಲಿ. ಆಲ್ರೆಡಿ ವಿಮೆನ್ ಅಲ್ಲಿ ತುಂಬಾ ಹಾರ್ಮೋನಲ್ ವೇರಿಯೇಷನ್ ಆಗಿ ಇಮೋಷನಲ್ ಡಿಸ್ಟರ್ಬೆನ್ಸ್, ಡಿಸ್ಟ್ರೆಸ್ ಇರ್ತದೆ. ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡೋಕ್ಕಿಂತ ಮುಂಚೆನೆ ಓರಲ್ ಸ್ಕ್ರೀನಿಂಗ್ ಮಾಡಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ತುಂಬಾ ಮುಂದೆ ಆಗುವಂಥದ್ದು ಪ್ರಾಬ್ಲಮ್ ಅನ್ನ ನಾವು ಸಾಲ್ವ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಗಮ್ ಡಿಸೀಸ್ ಹೆಂಗ್ ನಮ್ಮ ಆರೋಗ್ಯದ ಮೇಲೆ ಇಫೆಕ್ಟ್ ಆಗ್ತದೆ, ಅವ್ರ ನಮ್ ಫೀಟಸ್ ಅವ್ರ ಹುಟ್ಟು ಮಗು ಮೇಲೆ ಹೆಂಗ್ ಇಫೆಕ್ಟ್ ಆಗ್ತದೆ ಅಂದ್ರೆ, ಈಗ ಗಮ್ ಡಿಸೀಸ್ ಅಂದ್ರೆ ನಥಿಂಗ್ ಬಟ್ ಬ್ಯಾಕ್ಟೀರಿಯಲ್ ಲೋಡ್. ವಸಡಿನಲ್ಲೆಲ್ಲ ತುಂಬಾ ಜಾಸ್ತಿ ಕೀಟಾಣು ಇರ್ತದೆ. ಈ ಕೀಟಾಣು ಆ ಬೇಬಿನ ಪ್ಲಾಸೆಂಟಾ ಅಂದ್ರೆ ಒಂದ್ ಮೆಂಬ್ರೇನ್ ಇರ್ತದೆ, ಅದರಿಂದ ಪಾಸ್ ಆಗ್ಬಿಟ್ಟು ಬೇಬಿನ ಗ್ರೋತ್ ರಿಸ್ಟ್ರಿಕ್ಟ್ ಮಾಡಬಹುದು. ಇಲ್ಲ ಪ್ರೀ ಮೆಚೂರ್ ಡೆಲಿವರಿ ಆಗ್ಲಿಕ್ಕೆ ರೀಸನ್ ಇವನ್ ನಮ್ದು ಓರಲ್ ಏನ್ ಪ್ರಾಬ್ಲಮ್ ಇದೆ ಅಲ್ಲ ಕಂಡೀಷನ್, ಅದರಿಂದಾನು ಪ್ರೀ ಮೆಚೂರ್ ಡೆಲಿವರಿ ಆಗೋ ಚಾನ್ಸ್ ಇರ್ತದೆ. ಗ್ರೋತ್ ಸರಿ ಆಗಲ್ಲ. ಈಗ ಪ್ರೀ ಮೆಚೂರ್ ಡೆಲಿವರಿಗೆ ಏನ್ ರೀಸನ್? ನಮ್ದು ಯುಟೆರಸ್ ಏನಿರ್ತದೆ ಕಾಂಟ್ರಾಕ್ಟ್ ಆಗ್ತದೆ. ಒನ್ ಆಫ್ ದ ರೀಸನ್ ಇಸ್ ಪೇನ್ ಆಲ್ಸೋ. ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದ್ಮೇಲೆ ದೇರ್ ಆರ್ 3 ಸ್ಟೇಜಸ್. ಓಕೆ, ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಅಂತ ಇರ್ತದೆ. ಈಗ ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ ತುಂಬಾ ಕನ್ಸರ್ನ್ ಇದ್ದಿದ್ 3 ತಿಂಗಳು ಫಸ್ಟ್ ಸ್ಟಾರ್ಟಿಂಗ್. ಓಕೆ, ಬೇಬಿ ಗ್ರೋ ಆಗುವಂತ ಪೀರಿಯಡ್. ಆ ಟೈಮಿಗೆ ನಿಮ್ಗೆ ಟೂತ್ ಏಕ್ ಬಂದಿದೆ, ಇಲ್ಲ ವಿಸ್ಡಮ್ ಟೂತ್ ತೆಗಿಬೇಕಾಗುವಂತ ಸಂದರ್ಭ ಬರಬಹುದು. ವಸಡಿಯಿಂದ ತುಂಬಾನೇ ಬ್ಲೀಡಿಂಗ್ ಆಗ್ತಿರಬಹುದು. ಹಾರ್ಮೋನಲ್ ವೇರಿಯೇಷನ್ ಇಂದಾನು ಇದೆಲ್ಲ ಅಗ್ರೆಸಿವ್ ಕಂಡೀಷನ್ ಆಗ್ಲಿಕ್ಕೆ ಸಾಧ್ಯ ಇದೆ. ಈ ಟೈಮಿಗೆ ನೀವು ಬಂದಾಗ ಪ್ರತಿಯೊಬ್ಬರ ತಲೆಯಲ್ಲಿ ಒಂದು ಕ್ವಶನ್ ಇರ್ತದೆ. ಈಗ ನಾವು ರೇಡಿಯೇಷನ್, ಡೆಂಟಿಸ್ಟ್ ಅಂದ್ರೆ ಒಂದು ಭಯ ಅವರಿಗೆ, ಎಕ್ಸ್ರೇ ತೆಗಿತಾರೆ, ರೇಡಿಯೇಷನ್ ಎಕ್ಸ್ಪೋಸ್ ಆಗ್ತಾರೆ ಅಂತ. ಬಟ್ ಎಕ್ಸ್ಪೋಜರ್ ಆಗ್ಲೇಬೇಕು ಅಂತ ಸಿಚುವೇಶನ್ ಬಂದಾಗ, ಫಾರ್ ಎಕ್ಸಾಂಪಲ್ ತುಂಬಾನೇ ಪ್ರಾಬ್ಲಮ್ ಇದೆ, ನಾವು ಎಕ್ಸ್ರೇ ತೆಗೆಯೋ ಸಿಚುವೇಶನ್ ಬಂದಾಗ ನಾವು ಥೈರಾಯ್ಡ್ ಕಾಲರ್ ಮತ್ತೆ ಲೆಡ್ ಎಪ್ರನ್ ಹಾಕ್ಬಿಟ್ಟು ಮಿನಿಮಲ್ ಫಿಟಲ್ ಡೋಸ್ ಆಗೋ ತರ ಮಾಡಬಹುದು. ಆದಷ್ಟು ಅವಾಯ್ಡ್ ಮಾಡಿ, ಎಕ್ಸ್ರೇ ಅವಾಯ್ಡ್ ಮಾಡಿನೇ ಟ್ರೀಟ್ಮೆಂಟ್ ಮಾಡಬಹುದು. ದೀಸ್ ಡೇಸ್ ವಿ ಹ್ಯಾವ್ ಸೋ ಮೆನಿ ಮಾಡರ್ನ್ ಇನ್ಸ್ಟ್ರೂಮೆಂಟ್ಸ್ ವೇರ್ ನಮ್ಗೆ ಅದನ್ನ ಎಕ್ಸ್ರೇ ಯೂಸ್ ಮಾಡ್ಬೇಕಂತಾನೆ ಇಲ್ಲ. ಓಕೆ, ನಮ್ಗೆ ಈಗ ರೂಟ್ ಕೆನಾಲ್ ಎಲ್ಲ ಮಾಡ್ಬೇಕಾದ್ರೆ ವಿ ಹ್ಯಾವ್ ವೆರಿ ಮಾಡರ್ನ್ ಇನ್ಸ್ಟ್ರೂಮೆಂಟ್ಸ್. ವಿ ನಿಡ್ ನಾಟ್ ಇವನ್ ಟೇಕ್ ರೇಡಿಯೋಗ್ರಾಫ್. ಓಕೆ, ವಿ ಕ್ಯಾನ್ ಕಂಪ್ಲೀಟ್ ದ ರೂಟ್ ಕೆನಾಲ್. ಸೊ ಈಗ ಒಂದು ಪ್ರೆಗ್ನೆಂಟ್ ಲೇಡಿಗೆ ಟೂತ್ ಏಕ್ ಬಂದಿದೆ ಅಂದ್ರೆ ನಾನು ಟ್ರೀಟ್ ಮಾಡಲೇಬೇಕು. ಓಕೆ, ಪ್ರತಿಯೊಂದು ಹಂತದಲ್ಲೂ ನಾನು ಟ್ರೀಟ್ಮೆಂಟ್ ಮಾಡಬಹುದು. ಫಸ್ಟ್ ಟ್ರೈಮಿಸ್ಟರ್ ಇರಬಹುದು, ಸೆಕೆಂಡ್ ಟ್ರೈಮಿಸ್ಟರ್ ಇರಬಹುದು, ಥರ್ಡ್ ಟ್ರೈಮಿಸ್ಟರ್ ಇರಬಹುದು. ಈಗ ಫಸ್ಟ್ ಟ್ರೈಮಿಸ್ಟರ್ ದಲ್ಲಿ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಕೆಲವೊಂದು ಪ್ರಿಕಾಷನ್ಸ್ ಲೈಕ್ ಆಂಟಿಬಯೋಟಿಕ್, ಆಮೇಲೆ ಪೇನ್ ಕಿಲ್ಲರ್, ಇವೆಲ್ಲ ನಾವು ಕಾಶಿಯಸ್ಲಿ ಕೊಡ್ತೇವೆ. ಏನ್ ಕೊಡ್ಬೇಕು ಅದೇ ಕೊಡ್ತೇವೆ. ಓಕೆ, ಸೆಕೆಂಡ್ ಟ್ರೈಮಿಸ್ಟರ್ ಇಸ್ ಕನ್ಸಿಡರ್ಡ್ ಟು ಬಿ ಮೋಸ್ಟ್ ಸೇಫೆಸ್ಟ್ ಪೀರಿಯಡ್ ಆಫ್ ಟ್ರೀಟಿಂಗ್ ದ ಡೆಂಟಲ್ ಟ್ರೀಟ್ಮೆಂಟ್. ಹಂಗಂತೇಳಿ ಥರ್ಡ್ ಟ್ರೈಮಿಸ್ಟರ್ ಮತ್ತು ಫಸ್ಟ್ ಟ್ರೈಮಿಸ್ಟರ್ ದಲ್ಲಿ ಪ್ರೆಗ್ನೆಂಟ್ ಲೇಡಿಗೆ ಟೂತ್ ಏಕ್ ಬಂದ್ರೆ ಟ್ರೀಟ್ಮೆಂಟ್ ಮಾಡಬಾರ್ದಂತಿಲ್ಲ. ಓಕೆ, ಎಲ್ಲ ಪ್ರಿಕಾಷನ್ಸ್ ತಗೊಂಡು ಟ್ರೀಟ್ಮೆಂಟ್ ಮಾಡಬಹುದು. ಈಗ ರೇಡಿಯೇಷನ್ ಎಷ್ಟು ಸೇಫ್ ಪ್ರೆಗ್ನೆಂಟ್ ಲೇಡಿಯಲ್ಲಿ? ಈಗ ರಿಸರ್ಚ್ ಪ್ರಕಾರ ನಾವು ನೋಡಿದ್ರೆ 25 ಮಿನಿಮಮ್, ನಮ್ದು IOP ಅಂದ್ರೆ ಒಂದು ಸ್ಮಾಲ್ ಎಕ್ಸ್ರೇ ತಗೊಳ್ತೇವೆ. ಓಕೆ, ಮಿನಿಮಮ್ 25 ಎಕ್ಸ್ರೇ ಕ್ಯಾನ್ ಬಿ ಎಕ್ಸ್ಪೋಸ್ಡ್. ಓಕೆ, ನಾವು OPG ಎಕ್ಸ್ರೇ ಅಂದ್ರೆ ಒಂದು ದೊಡ್ಡ ಮುಖದ ಎಕ್ಸ್ರೇ ಮಾಡ್ತೇವೆ. ಓಕೆ, ಅದರಲ್ಲಿ 4 ಎಕ್ಸ್ರೇಸ್ ಆರ್ ಸೇಫ್. ಓಕೆ, ಫಸ್ಟ್ ಟ್ರೈಮಿಸ್ಟರ್ ದಲ್ಲಿ ಆದಷ್ಟು ಅವಾಯ್ಡ್ ಮಾಡ್ತೇವೆ, ಮಾಡರ್ನ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿ ಟ್ರೀಟ್ ಮಾಡ್ತೇವೆ. ಓಕೆ, ಈಗ ಕೆಲವೊಬ್ರು ವಿಮೆನ್ಸ್, ಓಕೆ, ದೇ ವಿಲ್ ಪ್ಲಾನ್ ಫಾರ್ IVF ಬೇಬಿ. ಓಕೆ, ಸೊ ಆ ಟೈಮಿಗೆ ನಿಮ್ಗೆ ಓರಲ್ ಇಶ್ಯೂಸ್ ಇದ್ರೆ, ಓಕೆ, IVF ಮಾಡಿದ್ರು ಸಹಿತಕ ದ ಕನ್ಸೀವ್ ರೇಟ್ ತುಂಬಾ ಕಡಿಮೆ ಇರ್ತದೆ. ಓಕೆ, ಇದಕ್ಕೆಲ್ಲ ರೀಸನ್ ಗಮ್ ಡಿಸೀಸ್, ಬ್ಯಾಕ್ಟೀರಿಯಲ್ ಲೋಡ್, ಇದೆಲ್ಲ ಸಕ್ಸೆಸ್ ರೇಟ್, ಕನ್ಸೀವ್ ಮಾಡೋ ರೇಟ್ ಅನ್ನ ಕಡಿಮೆ ಮಾಡುತ್ತದೆ. ಓಕೆ, ಇನ್ಕ್ರೀಸ್ಡ್ ಟೈಮ್ ಟು ಕನ್ಸೀವ್ ಅನ್ಬಹುದು. ಆಮೇಲೆ
ಡಿಕ್ರೀಸ್ ಪ್ರೆಗ್ನೆನ್ಸಿ ಸಕ್ಸಸ್ ರೇಟ್ ಇರ್ತದೆ ಈ ಟೈಮಲ್ಲಿ. ಸೊ IVF-ಗೆಲ್ಲ ಹೋಗುವವರು ದಯವಿಟ್ಟು ನಾವು ಅವ್ರಿಗೆ ರಿಕ್ವೆಸ್ಟ್ ಏನು ಮಾಡೋದಂದ್ರೆ, ನೀವು ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಡೆಂಟಿಸ್ಟ್ ಕಡೆ ಹೋಗಿ ನಿಮ್ದು ಓರಲ್ ಸ್ಕ್ರೀನಿಂಗ್ ಅನ್ನ ಮಾಡಿಕೊಂಡು ಏನಾದರೂ ಪ್ರಾಬ್ಲಮ್ ಇದ್ರೆ ಸ್ಟಾರ್ಟಿಂಗ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಯು ಗೆಟ್ ದ ಟ್ರೀಟ್ಮೆಂಟ್ ಫಾರ್ ದಟ್. ಸೊ ನಾನು ಬಿಗಿನಿಂಗ್ ಇಂದ ಹೇಳ್ತಾನೆ ಇದ್ದೇನೆ, ಓರಲ್ ಸ್ಕ್ರೀನಿಂಗ್ ಎಷ್ಟು ಇಂಪಾರ್ಟೆಂಟ್, ಲೈಫ್ ಇದು ಹಂತದಲ್ಲಿ ಹೆಂಗೆ ಇಂಪಾರ್ಟೆಂಟ್, ಟೀನೇಜ್ ಇರಬಹುದು, ಪ್ರೆಗ್ನೆನ್ಸಿ ಇರಬಹುದು, ಇಲ್ಲ ಮೆನೋಪಾಸ್ ಇರಬಹುದು. ಓಕೆ, ಎಲ್ಲರೂ ದಯವಿಟ್ಟು ಓರಲ್ ಸ್ಕ್ರೀನಿಂಗ್ ಮಾಡ್ತಾ ಇರಿ ಎವ್ರಿ ಇಯರ್. ಓಕೆ, ಮೇಕ್ ಶೂರ್ ಯು ಗೆಟ್ ಯುವರ್ ಓರಲ್ ಸ್ಕ್ರೀನಿಂಗ್ ಡನ್. Okay, before planning for pregnancy, IVF, make sure you get the oral screening done, get the treatment done prior before you go for all these. ಓಕೆ ಅಂತ ಹೇಳಿ ಇನ್ನೊಮ್ಮೆ ನಿಮ್ಗೆಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ.